ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿರೀಕ್ಷಿಸಿದ ಹಾಗೆ ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಪತನ ಆಗಿದೆ. ಯಾವ ಪಶ್ಚಿಮದ ದೇಶಗಳಿಂದ ಭಯೋತ್ಪಾದಕನ ಮುದ್ರೆ ಹೊತ್ತಿಸಿಕೊಂಡು ತಲೆಗೆ $10 ಮಿಲಿಯನ್ ಬಹುಮಾನ ಘೋಷಣೆ ಮಾಡಿಸ್ಕೊಂಡಿದ್ನೋ ಅದೇ ಉಗ್ರ ನಾಯಕ ಈಗ ಸಿರಿಯಾನ ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಅವನ ಹಿಂದೆ ಟರ್ಕಿ ಇದೆ, ಅದರ ಬೆನ್ನಿಗೆ ಪಶ್ಚಿಮದ ದೇಶಗಳು ನಿಂತಿವೆ. ಅಲ್ಲಿ ಅಸದ್ ಪತನದಿಂದಾಗಿ ರಷ್ಯಾ ಹಾಗೂ ಇರಾನ್ಗಳು ಸಿರಿಯಾ ಮೇಲಿನ ಹಿಡಿತವನ್ನು ಕಳ್ಕೊಂಡಿವೆ ಅನ್ನೋದೇ ಫ್ರಾನ್ಸ್, ಜರ್ಮನಿ, ಅಮೆರಿಕ ಸೇರಿದಂತೆ ಪಶ್ಚಿಮ ಕೂಟ ಸಂತೋಷದಲ್ಲಿ ಮುಳುಗು ಹೋಗೋ ಹಾಗೆ ಮಾಡ್ತಾ ಇದೆ. ಇನ್ನು ಅಸದ್ ಸರ್ಕಾರ ಪತನಗೊಂಡು ಬೆನ್ನಲ್ಲೇ ಲೆಬನಾನ್, ಜೋರ್ಡಾನ್ ಮುಂತಾದ ದೇಶಗಳಲ್ಲಿನ ಸಿರಿಯಾದ ಪ್ರಜೆಗಳು ವಾಪಸ್ ತಮ್ಮ ದೇಶಕ್ಕೆ ಹೊರಟು ನಿಂತಿದ್ದಾರೆ. ಅಕ್ಕಪಕ್ಕದ ದೇಶಗಳ ಗಡಿಯಲ್ಲೀಗ ಸಿರಿಯಾದ ಕಡೆ ಬರುವ ಜನ ಸಾಲುಗಟ್ತಾ ಇದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಈ ಬೆಳವಣಿಗೆಗಳನ್ನು ಸಾಕಷ್ಟು ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಅವರು ಗೋಲನ್ ಹೈಟ್ಸ್ ಹಾಗೂ ಸಿರಿಯಾದ ನಡುವೆ ಒಂದು ಬಫರ್ ಝೋನ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹಾಗೆ ಡಮಾಸ್ಕಸ್ನ ಹಲವಾರು ಕಡೆಗಳಲ್ಲಿ ಇಸ್ರೇಲ್ ಮತ್ತೆ ವಾಯುದಾಳಿಯನ್ನು ಮಾಡಿದೆ. ಇನ್ನು ಭಾರತ ಕೂಡ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಈ ಬೆಳವಣಿಗೆಗಳು ಭಾರತದ ವಿಷಯದಲ್ಲಿ ಯಾವ ಪರಿಣಾಮಗಳನ್ನು ಬೀರಬಹುದು ಅನ್ನೋ ಬಗ್ಗೆ ಚರ್ಚೆಗಳು ಕೂಡ ಆರಂಭ ಆಗಿವೆ. ಇನ್ನು ಅಸದ್ ವಿಮಾನ ಅಪಘಾತದಲ್ಲಿ ಸಾವಿಗೀಡಾದ ಬಗ್ಗೆ ಒಂದಷ್ಟು ಸುದ್ದಿಗಳು ಬಂದವಾದರೂ ಸಿರಿಯಾದ ಈ ಪದಚ್ಯುತ ಅಧ್ಯಕ್ಷನಿಗೆ ನಾವು ಆಶ್ರಯ ಕೊಟ್ಟಿದ್ದೀವಿ ಅಂತ ರಷ್ಯಾ ಹೇಳಿಕೊಂಡಿದೆ. ಹಾಗಾದರೆ ಸಿರಿಯಾದಲ್ಲಿ ಏನಾಗ್ತಾ ಇದೆ, ಅದರ ಪರಿಣಾಮಗಳು ಭಾರತದ ದೃಷ್ಟಿಯಿಂದ ಹೇಗಿರಬಹುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಿರಿಯಾದಲ್ಲಿ ಅಸದ್ ಸರ್ಕಾರ ಪತನಕ್ಕೆ ಕ್ಷಣಗಣನೆ ಶುರುವಾಗಿರೋ ಬಗ್ಗೆ ನಿಮಗೆ ಶನಿವಾರ ಹೇಳಿದ್ದೆ. ಭಾನುವಾರ ಅಲ್ಲಿನ ಬಂಡುಕೋರ ಪಡೆಗಳು ಅಬು ಮೊಹಮ್ಮದ್ ಜೊಲಾನಿ ನೇತೃತ್ವದಲ್ಲಿ ಅಲೆಪ್ಪೋ ನಗರವನ್ನು, ಹಮಾಸ್ ಪ್ರಾಂತವನ್ನು ಹಾಗೆ ದಾರ್ ಪ್ರದೇಶವನ್ನು ಕೂಡ ಶನಿವಾರದ ಹೊತ್ತಿಗೆ ಆಕ್ರಮಿಸಿಕೊಂಡಿದ್ವು. ಅಲ್ಲಿನ ಸಾಕಷ್ಟು ಕಡೆಗಳಲ್ಲಿ ಅವರನ್ನು ಎದುರಿಸೋದಕ್ಕೆ ಕೂಡ ಸಿರಿಯಾದ ಸೇನೆ ಸಿದ್ಧ ಇರಲಿಲ್ಲ. ಇನ್ನು ಆರಂಭದಲ್ಲಿ ರಷ್ಯಾ ಹಾಗೂ ಸಿರಿಯಾಗಳು ಒಂದಷ್ಟು ವಾಯುದಾಳಿ ನಡೆಸಿ ಆ ಬಂಡುಕೋರ ಪಡೆಗಳನ್ನು ಹಿಮ್ಮೆಟ್ಟಿಸುವ ಕೆಲಸವನ್ನು ಮಾಡಿದ್ವಾದರೂ ಅದು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿಲ್ಲ. ಅಲ್ಲಿಗೆ ಸಿರಿಯಾದ ಅಸದ್ ಸರ್ಕಾರ ಪತನವಾಗುವುದು ಶನಿವಾರದ ಹೊತ್ತಿಗೆ ಖಚಿತವಾಗಿತ್ತು. ಅಸದ್ ಕೂಡ ತನ್ನ ಕುಟುಂಬವನ್ನು ರಷ್ಯಾಗೆ ಕಳುಹಿಸಿಕೊಟ್ಟಾಗಿತ್ತು. ಇರಾನ್ ತನ್ನ ರೆವಲ್ಯೂಷನರಿ ಗಾರ್ಡ್ಸ್ ಪಡೆಗಳನ್ನು ಹಿಂದಕ್ಕೆ ಕರೆಸಿಕೊಂಡಿತ್ತು. ಭಾನುವಾರದ ಹೊತ್ತಿಗೆ HTS ಪಡೆಗಳು ಡಮಾಸ್ಕಸ್ ಪ್ರವೇಶ ಮಾಡಿದ್ವು. ಅಲ್ಲವರನ್ನು ತಡೆಯೋದಕ್ಕೆ ಯಾರೂ ಇರಲಿಲ್ಲ. ಹೀಗೆ ಬಂಡುಕೋರರು ಸಿರಿಯಾದ ರಾಜಧಾನಿ ನಗರವನ್ನು ಪ್ರವೇಶ ಮಾಡೋ ಹೊತ್ತಿಗೆ ಅಧ್ಯಕ್ಷ ಅಲ್ ಅಸದ್ ಅವರ ವಿಮಾನ ಡಮಾಸ್ಕಸ್ನಿಂದ ಟೇಕ್ ಆಫ್ ಆಯಿತು. ಅದು ಹೋಮ್ಸ್ನಿಂದ ಮುಂದೆ ಹೋಗಿ ಯೂಟರ್ನ್ ತೊಗೊಂಡು ಅಲ್ ಮೌಜಿನಿಯಾ ಅನ್ನೋ ಕಡೆಗೆ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಆ ವಿಮಾನ ರಾಡಾರ್ಗಳ ಕಣ್ಣಿನಿಂದ ಗಾಯಬಾಗಿ ಹೋಯಿತು. ಬಹುಶಃ ಆ ವಿಮಾನವನ್ನು ಬಂಡುಕೋರ ಪಡೆಗಳು ಹೊಡೆದು ಕೆಡವಿರಬೇಕು ಅಂತ ಒಂದಷ್ಟು ಮಾಧ್ಯಮಗಳು ಭಾನುವಾರ ವರದಿ ಮಾಡಿದ್ವು. ಆದರೆ ಆ ವಿಮಾನದಲ್ಲಿ ಅಸದ್ ಇದ್ದದ್ದು ನಿಜಾನ ಅನ್ನೋದು ಖಚಿತವಾಗಿ ಗೊತ್ತಿರಲಿಲ್ಲ. ಗೆಳೆಯರೆ, ಇಂಥ ಸಂದರ್ಭಗಳಲ್ಲಿ ಒಂದಷ್ಟು ಸುದ್ದಿಗಳು, ಇನ್ನೊಂದಷ್ಟು ರೂಮರ್ಗಳು ಹರಡೋದು ತುಂಬಾ ಸಹಜ. ಮೊನ್ನೆ ನೋಡಿ, ಈ HTS ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಜೊಲಾನಿಯನ್ನ ರಷ್ಯಾ ವಾಯುದಾಳಿಯಲ್ಲಿ ಹೊಡೆದು ಹಾಕಿದೆ ಅನ್ನೋ ಸುದ್ದಿಯನ್ನ ರಷ್ಯಾದ ಮಾಧ್ಯಮಗಳು ಪ್ರಕಟಿಸಿದ್ವು. ಅದನ್ನ ಇರಾನ್ನ ಒಂದಷ್ಟು ಮಾಧ್ಯಮಗಳು ಖಚಿತಪಡಿಸಿದ್ವು. ಆದರೆ ಈ ಬಗ್ಗೆ HTS ಏನನ್ನೂ ಹೇಳಿರಲಿಲ್ಲ. ಭಾನುವಾರ ಜೊಲಾನಿ ಸಾರ್ವಜನಿಕರ ಮುಂದೆ ಕಾಣಿಸಿಕೊಂಡಿದ್ದಾನೆ. ಡಮಾಸ್ಕಸ್ ಅನ್ನ ಆಕ್ರಮಿಸಿಕೊಂಡ ನಂತರ ಈತ ಸಿರಿಯಾದ ಉಮಯೋದ್ ಮಸೀದಿಗೆ ಬರ್ತಿದ್ದಂತೆ ಅಲ್ಲಿ ನೆರೆದಿದ್ದ ಜನ ಈ ಜೊಲಾನಿಯನ್ನ ವಿಜಯ ಘೋಷಗಳ ಮೂಲಕ ಸ್ವಾಗತಿಸಿದ್ದಾರೆ. ಈಗ ಸಿರಿಯಾದ ಮೇಲಿನ ಅಂದ್ರೆ ಬಶರ್ ಅಲ್ ಅಸದ್ ಹಿಡಿತದಲ್ಲಿದ್ದ ಸಿರಿಯಾದ 63% ಭೂಭಾಗ ಏನಿತ್ತು ಅದರ ಮೇಲೆ ಈ ಜೊಲಾನಿ ಪಡೆಗಳು ಹಿಡಿತವನ್ನು ಸಾಧಿಸಿವೆ. ಇನ್ನು ಇಲ್ಲಿ ಬಂಡುಕೋರ ನಾಯಕನೊಬ್ಬ ಅಲ್ಲಿನ ಅಧಿಕೃತ ಸರ್ಕಾರವನ್ನು ಓಡಿಸಿದ್ರೆ ಜನ ಯಾಕೆ ಸಂಭ್ರಮ ಪಡ್ತಾ ಇದ್ರು ಅನ್ನೋದನ್ನು ನಿಮಗೆ ಹೇಳೋದಕ್ಕೂ ಮೊದಲು ಈ ದಾಳಿ ನಡೆದ ಸಮಯದ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ಗೆಳೆಯರೆ, ಈ ಗೊಲಾನಿ ಒಂದು ಕಾಲಕ್ಕೆ ಅಲ್ ಖೈದಾ ಜೊತೆ ಗುರುತಿಸಿಕೊಂಡಿದ್ದವನು. ಅಲ್ ಖೈದಾ ಇರಾಕ್ ವಿಭಾಗದಲ್ಲಿ ಕೆಲಸ ಕೂಡ ಮಾಡಿದ್ದ. ಆನಂತರ ಸಿರಿಯಾಗ ಬಂದ, ಅಲ್ಲೂ ಅಲ್ ಖೈದಾ ಗ್ರೂಪ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಆನಂತರ ಅಲ್ ಖೈದಾದಿಂದ ಅಂತರವನ್ನ ಕಾಪಾಡಿಕೊಳ್ಳೋದಕ್ಕೆ ಶುರು ಮಾಡ್ದ. ಈ ಅಲ್ ಖೈದಾ ಹಾಗೂ ಐಸಿಸ್ಗಳು ಇಸ್ಲಾಮನ್ನ ಜಗತ್ತಿನಾದ್ಯಂತ ವ್ಯಾಪಿಸುವ ಹಾಗೆ ಮಾಡಬೇಕು ಅಂತ ಹೊರಟಿದ್ವು. ಈ ಜೊಲಾನಿ ಮೊದಲು ಸಿರಿಯಾದಲ್ಲಿ ಅಲ್ ಬಶರ್ ಸರ್ಕಾರವನ್ನ ಕಿತ್ ಹಾಕಬೇಕು ಅನ್ನೋ ನಿರ್ಧಾರ ಕಂಡುಕೊಂಡ. ಸಿರಿಯಾನ ಕಾನ್ಸಂಟ್ರೇಟ್ ಮಾಡ್ತಾ ಹೋದ. ಅಲ್ಲಿನ ಒಂದಷ್ಟು ಭೂಭಾಗ ಇವರ ಕೈಗೆ ಸಿಗಿತು. ಆ ನಂತರ ಅಲ್ಲಿ ಐಸಿಸ್ ವಿರುದ್ಧ ಕೂಡ ಈ HTS ಹೋರಾಟವನ್ನು ಮಾಡ್ತು. ಈ ಮಧ್ಯೆ ಅಲ್ ಖೈದಾ ಸಿರಿಯಾದಲ್ಲಿ ಶುರು ಮಾಡಿದ್ದ ಹುರಾಸ್ ಅಲ್ ದಿನ್ ಅನ್ನೋ ಸಂಘಟನೆಯನ್ನು ಕೂಡ HTS 2022 ಹೊತ್ತಿಗೆ ನಾಶ ಮಾಡ್ತು. ಇದರ ಜೊತೆಗೆ ಅಲ್ಲಿನ ಫ್ರೀ ಸಿರಿಯನ್ ಆರ್ಮಿ ಜೊತೆ ಸಂಬಂಧಗಳನ್ನ ಈ ಜೊಲಾನಿ ಬೆಳೆಸ್ಕೊಂಡ. ಫ್ರೀ ಸಿರಿಯನ್ ಆರ್ಮಿಗೆ ಟರ್ಕಿಯ ಬೆಂಬಲ ಆಯಿತು. ಹೀಗಾಗಿ ಜೊಲಾನಿ ಪಡೆಗಳಿಗೆ ಕೂಡ
ಟರ್ಕಿಯ ಬೆಂಬಲ ಸಿಗೋದಕ್ಕೆ ಶುರುವಾಯಿತು. ಜೊಲಾನಿ ತನ್ನ ಆಡಳಿತ ಇದ್ದ ಪ್ರದೇಶದಲ್ಲಿ ಸ್ವಲ್ಪ ಸೆಕ್ಯುಲರ್ ಅನ್ನೋ ಥರದ ಆಡಳಿತವನ್ನು ಕೊಡೋ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡಿದ. ಆ ಮೂಲಕ ತಾನು ಅಲ್ ಖೈದಾ ಹಾಗೂ ಐಸಿಸ್ ಜೊತೆ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಅದಾಗಿತ್ತು. ಹೀಗಾಗಿ ಅವನು ಐಸಿಸ್ ಜೊತೆಗಿದ್ದಾಗ ಇವನ ತಲೆ ಮೇಲೆ $10 ಮಿಲಿಯನ್ ಬಹುಮಾನ ಘೋಷಿಸಿದ್ದ ಅಮೆರಿಕ ಕೂಡ ಟರ್ಕಿಯ ಮೂಲಕ ಈ ಜೊಲಾನಿಗೆ ಬೇಕಿದ್ದ ಆರ್ಥಿಕ ಹಾಗೂ ಆಯುಧ ಸಹಾಯ ಮಾಡ್ತಾ ಹೋಯಿತು. ಈಗ ಅದೇ ಜೊಲಾನಿ ಪಡೆಗಳು ಸಿರಿಯಾನ ಆಕ್ರಮಿಸಿಕೊಂಡಿವೆ ಮತ್ತು ಅಸದ್ ಅಲ್ಲಿಂದ ಓಡ್ ಹೋಗೋ ಹಾಗೆ ಮಾಡಿವೆ. ಇನ್ನು ಬಂಡುಕೋರರು ದೇಶವನ್ನು ಆಕ್ರಮಿಸಿಕೊಂಡ್ರೆ ಜನ ಯಾಕೆ ಸಂತೋಷ ಪಡ್ತಾರೆ? ಗೆಳೆಯರೆ, ಇದು ಅರ್ಥ ಆಗಬೇಕು ಅಂದರೆ ಅಸದ್ ಆಡಳಿತ ಹಾಗೂ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಸಿರಿಯಾನ ಕಳೆದ 50 ವರ್ಷಗಳಿಂದ ಆಳ್ತಾ ಇರೋದು ಅಸದ್ ಕುಟುಂಬ. ಈ ಹಿಂದೆ ಅಂದರೆ 1971ರಲ್ಲಿ ಹಫೀಜ್ ಅಲ್ ಅಸದ್ ಈ ದೇಶವನ್ನು ಆಳೋದಕ್ಕೆ ಶುರು ಮಾಡ್ದ. ಆತನ ಸಾವಿನ ನಂತರ ಅಂದರೆ 2000ರಲ್ಲಿ ಆತನ ಮಗ ಬಶರ್ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಈ ಬಶರ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಕಲಿತು ಬಂದವನು. ಈತ ಕಣ್ಣಿನ ಡಾಕ್ಟರು. 2009ರಲ್ಲಿ ಕೂಡ ಬಶರ್ ಬಗ್ಗೆ ಸಿರಿಯಾದಲ್ಲಿ ತುಂಬಾ ಒಳ್ಳೆಯ ಅಭಿಪ್ರಾಯ ಆಯಿತು. ಈತ ಬೀದಿಗಳಲ್ಲಿ, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಸಾರ್ವಜನಿಕರನ್ನ ಭೇಟಿ ಮಾಡ್ತಾ ಇದ್ದ, ಮಾತಾಡಿಸ್ತಾ ಇದ್ದ. ಈ ಸಿರಿಯಾ ಅನ್ನೋದಿದೆ ನೋಡಿ, ಇದು ತುಂಬಾ ದೊಡ್ಡ ದೇಶ ಏನಲ್ಲ. ಸುಮಾರು 2.5 ಕೋಟಿ ಜನಸಂಖ್ಯೆ ಇರೋ ದೇಶ ಇದು. ನಮ್ಮಲ್ಲಿ ಕೇರಳ ಇದೆಯಲ್ಲ, ಅದಕ್ಕಿಂತ ಕಡಿಮೆ ಜನ ಇರೋ ದೇಶ ಸಿರಿಯಾ. ಹೀಗಾಗಿ ಅಲ್ಲಿ ಆಡಳಿತ ನಡೆಸೋದು ತುಂಬಾ ಕಷ್ಟ ಏನಾಗಿರಲಿಲ್ಲ. ಬಶರ್ ವಿದ್ಯಾವಂತ ಜನರ ಜೊತೆ ಬೆರೆತಿದ್ದ. ಹೀಗಾಗಿ ಜನಪ್ರಿಯತೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಆತ ಅಲ್ಲಿ ಒಂದೇ ಬಾರಿ ವಿಪರೀತ ಅನ್ನೋಷ್ಟು ಸಾಮಾಜಿಕ ಸುಧಾರಣೆಗಳನ್ನು ತರೋದಕ್ಕೆ ಮುಂದಾದ. ಆತನ ಸೆಕ್ಯುಲರಿಸಮು, ಆಧುನಿಕತೆಯ ಕಡೆಗಿನ ಹೆಚ್ಚಿನ ಒಲವು, ಇವೆಲ್ಲ ಅಲ್ಲಿನ ವಿದ್ಯಾವಂತ ಸಮುದಾಯಕ್ಕೆ, ನಗರಗಳಲ್ಲಿನ ಜನಕ್ಕೆ ಇಷ್ಟ ಆದವು. ಆದರೆ ಗ್ರಾಮೀಣ ಭಾಗದ ಜನ ಇದನ್ನ ಸ್ವಲ್ಪ ಅನುಮಾನದಿಂದ ನೋಡೋದಕ್ಕೆ ಶುರು ಮಾಡಿದರು. ಇದು ಮತೀಯ ಮೂಲಭೂತವಾದಕ್ಕೆ ಸ್ವಲ್ಪ ವಿರುದ್ಧ ಅನ್ನಿಸ್ತಾ ಇತ್ತು. ಇದರ ಜೊತೆಗೆ ಬಶರ್ ತಂದ ಆರ್ಥಿಕ ಸುಧಾರಣೆಗಳು ಮೇಲ್ಮಧ್ಯಮ ವರ್ಗಕ್ಕೆ, ಶ್ರೀಮಂತ ವರ್ಗಕ್ಕೆ ಖುಷಿ ಕೊಟ್ಟವು. ಆದರೆ ಬಡತನ ರೇಖೆಗಿಂತ ಕೆಳಗಿದ್ದವರು, ಕೆಳ ಮಧ್ಯಮ ವರ್ಗದ ಜನಕ್ಕೆ ಈ ಸುಧಾರಣೆಗಳು ಭಾರ ಆಗೋದಕ್ಕೆ ಶುರುವಾದವು. ಇದು ಮತೀಯವಾದಿಗಳು ಹಾಗೂ ಮೂಲಭೂತವಾದಿಗಳಿಗೆ ಸಿರಿಯಾ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೊಂದು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಹೋಯಿತು. ಇನ್ನು ಬಶರ್ ಮತ್ತು ಆತನ ತಂದೆ ಹಫೀಜ್ ಇಬ್ರು ಕೂಡ ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ರು. ಹಾಗೆ ಸಿರಿಯಾದ ಟಾರ್ಟಸ್ ನಲ್ಲಿ ರಷ್ಯಾದ ನೌಕಾನೆಲೆ ಕೂಡ ಇದೆ. ಇನ್ನು ಸಿರಿಯಾ ತೈಲ ಸಂಪದ್ಭರಿತ ದೇಶ, ಮೆಡಿಟರೇನಿಯನ್ ತೀರದಲ್ಲಿದೆ. ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ನಡುವೆ ಹೆಬ್ಬಾಗಿಲಿನಂತಿರೋ ಪ್ರದೇಶ ಈ ಸಿರಿಯಾ. ಹೀಗಾಗಿ ಇದರ ಮೇಲೆ ಹಿಡಿತ ಸಾಧಿಸಿದ್ರೆ ಸಂಪೂರ್ಣ ಮಧ್ಯಪ್ರಾಚ್ಯದ ಮೇಲೆ ಹಿಡಿತ ಇಟ್ಟುಕೊಳ್ಳೋದಕ್ಕೆ, ಯುರೇಷಿಯಾದ ಪಕ್ಕದಲ್ಲೊಂದು ನೆಲೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸಿರಿಯಾದ ತೈಲ ಸಂಪತ್ತಿನ ಮೇಲೆ ಕೂಡ ಹಿಡಿತ ಸಾಧಿಸಿದಂತಾಗತ್ತೆ ಅಂತ ಅಮೆರಿಕ ಯೋಚಿಸ್ತಾ ಇತ್ತು. ಈಗಾಗಲೇ ಅರಬ್ ನೆಲದ ಮೇಲೆ ಅಮೆರಿಕದ ಪ್ರಭಾವ ತುಂಬಾನೇ ಇದೆ. ಇಲ್ಲಿ ಇರಾನ್ ಹಾಗೂ ಸಿರಿಯಾಗಳು ಮಾತ್ರ ಅಮೆರಿಕದಿಂದ ಅಂತರವನ್ನು ಕಾಪಾಡಿಕೊಳ್ತಾ ರಷ್ಯಾ ಜೊತೆ ಸ್ನೇಹವನ್ನು ಇಟ್ಟುಕೊಂಡಿವೆ. ಹೀಗಾಗಿ ಇಲ್ಲಿ ಕೂಡ ಅಧಿಕಾರ ಬದಲಾದ್ರೆ ಅದು ಅಮೆರಿಕದ ಕೈಗೆ ಸಿಕ್ಕಿಬಿಡುತ್ತೆ. ಸೊ ಯಾವಾಗ ಅಲ್ಲಿ ಮತೀಯ ಕಾರಣಕ್ಕೆ ಬಂಡಾಯಗಳು ಶುರುವಾದವೋ ಅಮೆರಿಕ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇತ್ತು. ಅದೇ ಸಮಯದಲ್ಲಿ ಟ್ಯುನೇಷಿಯಾದಿಂದ ಅರಬ್ ಸ್ಪ್ರಿಂಗ್ ಶುರುವಾಯಿತು. ಅದು ಟ್ಯುನೇಷಿಯಾ ಅಧ್ಯಕ್ಷನ ಪದಚ್ಯುತಿಗೆ ಕಾರಣ ಆಯಿತು. ಅಲ್ಲಿಂದ ಈಜಿಪ್ಟಿಗೆ ವ್ಯಾಪಿಸ್ತು. ಅಲ್ಲೂ ಅಧಿಕಾರವನ್ನು ಬಲಿ ತಗೊಂಡು ಹೊಸ್ನಿ ಮುಬಾರಕ್ ಪದಚ್ಯುತಿಗೆ ಅದು ಕಾರಣ ಆಯಿತು. ಲಿಬಿಯಾದಲ್ಲೂ ಗಡಾಫಿಯ ಅಂತ್ಯಕ್ಕೆ ಅರಬ್ ಸ್ಪ್ರಿಂಗ್ ಅನ್ನೋದು ಮೂಲ ಆಯಿತು. ಅದು 2011ರಲ್ಲಿ ಸಿರಿಯಾಗೆ ಕೂಡ ವ್ಯಾಪಿಸ್ತು. ಆದರೆ ಟ್ಯುನೇಷಿಯಾ, ಈಜಿಪ್ಟ್, ಲಿಬಿಯಾಗಳನ್ನು ಕಂಡಿದ್ದ ಬಶರ್ ಇಲ್ಲಿ ತುಂಬ ಕಠಿಣವಾಗಿ ವರ್ತಿಸಿದ್ರು. ಯಾರು ಸರ್ಕಾರದ ವಿರುದ್ಧ ದನಿ ಎತ್ತಿದ್ರು ಅವರನ್ನ ಬಂಧಿಸಿ ಜೈಲಿಗಟ್ಟುವ ಕೆಲಸ, ಕೊಂದು ಹಾಕುವ ಕೆಲಸ ನಡೀತು. ಲಕ್ಷಾಂತರ ಮಂದಿ ಸಿರಿಯಾನ ಬಿಟ್ಟು ಓಡ್ ಹೋದ್ರು. ಇನ್ನಷ್ಟು ಮಂದಿ ಜೈಲುಗಳ ಪಾಲಾದರು. ಒಟ್ಟಾರೆ ಬಂಡಾಯವನ್ನು ಬಲಪ್ರಯೋಗದ ಮೂಲಕ ಹತೋಟಿಗೆ ತಗೊಂಡು ಬಂದೆ ಅಂತ ಬಶರ್ ಭಾವಿಸ್ತಾ ಹೋದ್ರು. ಆದರೆ ಅಲ್ಲಿ ಸಶಸ್ತ್ರ ಬಂಡುಕೋರ ಪಡೆಗಳು ಹುಟ್ಟುಕೊಳ್ಳೋದಕ್ಕೆ ಈ ದಮನ ಕಾರಣ ಆಯಿತು. ಯಾವುದೇ ಪ್ರತಿಭಟನೆ, ಜನಾಕ್ರೋಶವನ್ನ ಸರ್ಕಾರಗಳು ಬಲಪ್ರಯೋಗದಿಂದ ತುಳಿದು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸೇನೆಯನ್ನ ಬಳಸಿ ಪ್ರತಿಭಟನೆಗಳನ್ನ ದಮನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಆನಂತರ ಮತ್ತಷ್ಟು ಹೆಚ್ಚು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತೆ ಮತ್ತು ಹೊರಗಿನ ಶಕ್ತಿಗಳಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಸಿರಿಯಾದಲ್ಲಿ ಕೂಡ ಅದೇ ಆಯಿತು. ಅಲ್ಲಿನ ಮೂಲಭೂತವಾದಿಗಳ ನೇತೃತ್ವದಲ್ಲಿ ಬಶರ್ ಅಲ್ ಅಸದ್ ವಿರುದ್ಧ ಶುರುವಾದ ಪ್ರತಿಭಟನೆಗಳಿಗೆ ಅಮೆರಿಕ ಹಾಗೂ ಇನ್ನಿತರ ರಷ್ಯಾ ವಿರೋಧಿ ಶಕ್ತಿಗಳು ಕೈ ಜೋಡಿಸಿದ್ವು. ಅದರ ಬೆನ್ನಲ್ಲೇ ಅಲ್ಲಿಗೆ ಇರಾನ್ ಬಂತು, ಹೆಜ್ಬುಲ್ಲಾಗಳು ಬಂದರು. ಅವರನ್ನು ನೋಡಿ ಇಸ್ರೇಲ್ ಕೂಡ ಎಂಟರ್ ಆಯಿತು. ಒಟ್ಟಾರೆ ಸಿರಿಯಾ ಅನ್ನೋದು ಅರಾಜಕತೆಗೆ ನೆಲೆಯಾಯಿತು. ಅದು ಜಾಗತಿಕ ಯುದ್ಧ ಭೂಮಿಯಾಗಿ ತಯಾರಾಯಿತು. ಸಿರಿಯಾ ಅಧ್ಯಕ್ಷ ಅಲ್ ಬಶರ್ 2012ರ ಹೊತ್ತಿಗೆ ಸಿರಿಯನರ ಕಣ್ಣಲ್ಲಿ ವಿಲನ್ ಥರ, ಸರ್ವಾಧಿಕಾರಿ ಥರ, ಬೇಡದ ನಾಯಕನ ಥರ ಬದಲಾಗಿ ಹೋದರು. ಆತನ ವಿರುದ್ಧ ಅಲ್ಲಿ ಹೋರಾಟಗಳು ತೀವ್ರವಾಗಿ
ಲಭ್ಯವಾಗ್ತಾ ಹೋದ್ವು. ಸಿರಿಯಾದ 63% ಭೂಭಾಗ ಮಾತ್ರ ಬಶರ್ ಕೈಯಲ್ಲಿ ಉಳಿತು. ಇನ್ನು 23% ಭೂಭಾಗವನ್ನ ಕುರ್ದುಗಳು ತಾವಿಟ್ಟುಕೊಂಡ್ರು. 11% HTS ಹಾಗೂ ಫ್ರೀ ಸಿರಿಯನ್ ಫೋರ್ಸ್ನ ವಶ ಆಯಿತು. ಇನ್ನುಳಿದ ಭೂಮಿಲಿ ಸ್ವಲ್ಪ ಇಸ್ರೇಲ್ ಆಕ್ರಮಿಸಿಕೊಂಡಿತ್ತು. ಹಾಗೆ ಸಣ್ಣ ಪುಟ್ಟ ಉಗ್ರ ಸಂಘಟನೆಗಳು ಐಸಿಸ್ ಕೂಡ ಒಂದಷ್ಟು ಭೂಪ್ರದೇಶವನ್ನು ತನ್ನ ಕೈಲಿಟ್ಟುಕೊಳ್ತು. ಆಂತರಿಕ ಯುದ್ಧ ನಡೀತಲೇ ಇತ್ತು. ಇರಾನ್ ಹಾಗೂ ರಷ್ಯಾಗಳು ಬಶರ್ನ ಬೆಂಬಲಕ್ಕೆ ನಿಂತಿದ್ವು. ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಬ್ಯುಸಿ ಇದ್ದಾಗ ಇರಾನ್ ಹಾಗೂ ಹೆಜ್ಬುಲ್ಲಾಗಳು ಇಸ್ರೇಲ್ ಜೊತೆ ಕಾದಾಡಿ ಸುಸ್ತಾದ ಸಂದರ್ಭದಲ್ಲಿ ಈ HTS ಏಕಾಏಕಿ ಸಿರಿಯಾದ ವಿರುದ್ಧ ದಂಡೆತ್ತಿ ಬಂದೇ ಬಿಡ್ತು. ಈ ಬಾರಿ ರಷ್ಯಾ ಹಾಗೂ ಇರಾನ್ಗಳಿಗೆ ಇವರನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಅಮೆರಿಕ ಕೂಡ ಅಲ್ಲಿ ಐಸಿಸ್ ನೆಲೆಗಳ ಮೇಲೆ ಬಾಂಬಿಂಗ್ ಅನ್ನ ಶುರು ಮಾಡಿತು. ಇನ್ನು ಸಿರಿಯಾ ಸರ್ಕಾರವನ್ನ ಹೆಜ್ಬುಲ್ಲಾ ಬೆಂಬಲಿಸಬೇಕಿತ್ತು. ಆದರೆ ಹೆಜ್ಬುಲ್ಲಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಸಿರಿಯಾದಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಹೋಯಿತು. ಕುರ್ದುಗಳು ತಮ್ಮ ಭೂಪ್ರದೇಶದ ಗಡಿಯನ್ನ ಬಿಗಿ ಮಾಡಿಕೊಳ್ತಾ ಹೋದ್ರು. HTS ಡಮಾಸ್ಕಸ್ ಕಡೆಗೆ ನುಗ್ಗಿತು. ಕಡೆಗೆ ಸಿರಿಯಾದ ಅಧ್ಯಕ್ಷ ಪಲಾಯನ ಮಾಡ್ದ. ಇನ್ನು ಈ ಘಟನೆಯನ್ನು ಪಶ್ಚಿಮ ಸಂಭ್ರಮಿಸ್ತಾ ಇದೆ. ಆದರೆ ಭಾರತ ಮೌನವಾಗಿ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಗೆಳೆಯರೆ, ಅಸದ್ ಸರ್ಕಾರ ಇದ್ದಾಗ ಭಾರತಕ್ಕಲ್ಲಿಂದ ಯಾವ ಸಮಸ್ಯೆನೂ ಇರಲಿಲ್ಲ. ಕಾಶ್ಮೀರದ ವಿಷಯದಲ್ಲಿ ಕೂಡ ಸಿರಿಯಾದ ಅಸದ್ ತುಂಬಾನೇ ತಟಸ್ಥವಾಗಿದ್ರು. ಇಸ್ಲಾಂ ಹೆಸರಲ್ಲಿ ಅವರು ಪಾಕಿಸ್ತಾನದ ಪರ ಯಾವತ್ತೂ ನಿಲ್ಲಿಲ್ಲ. ನಿಮಗೆ ಗೊತ್ತಿರಲಿ, ಈ ಬಶರ್ ಅಲ್ ಅಸದ್ ಆಗಲಿ, ಇರಾಕ್ನ ಸದಾಮ್ ಹುಸೇನ್ ಆಗಲಿ ಯಾವತ್ತೂ ಕೂಡ ಭಾರತ ವಿರೋಧಿ ನಿಲುವನ್ನು ಪ್ರದರ್ಶಿಸಲಿಲ್ಲ. ಇನ್ನು ಆರ್ಟಿಕಲ್ 370 ಭಾರತ ರದ್ದು ಮಾಡಿದಾಗ ಅದು ಭಾರತದ ಆಂತರಿಕ ವಿಷಯ ಅಂತ ಸಿರಿಯಾ ಹೇಳಿತು. ಕಾಶ್ಮೀರದ ವಿಷಯದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರ ಭಾರತಕ್ಕಿದೆ ಅಂತ ಸಿರಿಯಾದ ಭಾರತೀಯ ರಾಯಭಾರಿ ಹೇಳಿಕೆ ಕೊಟ್ಟರು. ಯಾವ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ, ಇಸ್ಲಾಮಿಕ್ ದೇಶಗಳ ವೇದಿಕೆಯಲ್ಲಿ ಕೂಡ ಸಿರಿಯಾ ಭಾರತದ ವಿರುದ್ಧ ಮಾತಾಡಲಿಲ್ಲ. ಇನ್ನು ಈಗ ಅಸದ್ ಸರ್ಕಾರ ಪತನವಾಗಿ ಅಲ್ಲಿ ಬಂಡುಕೋರರು ಇಸ್ಲಾಮಿಕ್ ಮೂಲಭೂತವಾದಿಗಳಿಗೆ ಗೆಲುವು ಸಿಕ್ಕಿದೆ. ಸದ್ಯಕ್ಕೆ ಜೊಲಾನಿ ಸೆಕ್ಯುಲರ್ ಥರ ಕಾಣಿಸ್ಕೊಳ್ತಾ ಇರೋದು ಹೌದು. ಆದ್ರೆ ಈ ಪಡೆಗಳ ಹಿಂದೆ ಟರ್ಕಿ ನಿಂತಿದೆ. ಎರ್ಡಗನ್ನ ಪ್ರಭಾವ ಮುಂದೆ ಕೂಡ ಇಲ್ಲಿ ಹೆಚ್ಚಾಗೇ ಇರುತ್ತೆ. ಹೀಗಾಗಿ ಸಿರಿಯಾದ ಮುಂದಿನ ಆಡಳಿತ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಈ ಹಿಂದೆ ಅರಬ್ ಕ್ರಾಂತಿಯ ಸಂದರ್ಭದಲ್ಲಿ ಈಜಿಪ್ಟ್ ಹಾಗೂ ಲಿಬಿಯಾಗಳು ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ವೋ ಅದೇ ರೀತಿಯ ಸಮಸ್ಯೆಯನ್ನ ಸಿರಿಯಾ ಕೂಡ ಸ್ವಲ್ಪ ವರ್ಷಗಳ ಕಾಲ ಅನುಭವಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಭಾರತ ಸಿರಿಯಾದ ಮುಂದಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಕೂತಿದೆ. ಇನ್ನು ಇಸ್ರೇಲ್ ಕೂಡ ಇದನ್ನ ಇರಾನಿನ ಪ್ರಭಾವದ ಕುಸಿತ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದೆ ನಿಜ. ಆದ್ರೆ ಅವರಿಗೆ ಬಶರ್ ಸರ್ಕಾರ ಅರ್ಥವಾಗಿತ್ತು. ಅದರಿಂದ ಯಾವ ಅಪಾಯನೂ ಇಲ್ಲ ಅನ್ನೋದು ಗೊತ್ತಿತ್ತು. ಇನ್ನು ಈಗ ಮುಂದಲ್ಲಿ ಬರೋ ಸರ್ಕಾರ ಹೇಗಿರುತ್ತೋ ಗೊತ್ತಿಲ್ಲ. ಮೂಲಭೂತವಾದಿಗಳು ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನು ಹೇಗಿಟ್ಕೋತಾರೆ? ಅಲ್ಲಿ ಹೆಜ್ಬುಲ್ಲಾ ಅನ್ನೋದು ಮುಂದೆ ಕೂಡ ಸಿರಿಯಾದ ಬಂಡುಕೋರರ ಶತ್ರುವಾಗೇ ಉಳಿದ್ರೆ ಇಸ್ರೇಲಿಗೆ ಸಮಸ್ಯೆ ಇಲ್ಲ. ಹಾಗಲ್ಲದೆ ಅವೆರಡೂ ಕೈ ಜೋಡಿಸಿದ್ರೆ ಇಸ್ರೇಲ್ 3 ಕಡೆಗಳಲ್ಲಿ ಶತ್ರುಗಳನ್ನ ಕಟ್ಕೊಂಡು ಹಾಗಾಗತ್ತೆ. ಇನ್ನು ಅಲ್ಲಿ ಐಸಿಸ್ ಕೂಡ ಅಲ್ಲಲ್ಲಿ ಜೀವಂತವಾಗಿದೆ. ಅದರ ಜೊತೆಗೆ ಇನ್ನಿತರ ಬಂಡುಕೋರ ಸಂಘಟನೆಗಳೂ ಇವೆ. ಈ ಅರಾಜಕತೆಯ ಸಂದರ್ಭದಲ್ಲಿ ಯಾವ ಸಂಘಟನೆ ಮೇಲುಗೈಯನ್ನ ಪಡ್ಕೊಳ್ಳುತ್ತೆ, ಯಾರು ಯಾವ ಪ್ರದೇಶವನ್ನ ಆಕ್ರಮಿಸಿಕೊಂಡು ಕೂತ್ಕೋತಾರೆ, ಯಾರು ಏನು ಮಾಡ್ತಾರೆ ಅನ್ನೋದನ್ನ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಸ್ರೇಲ್ ಇಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಮುಂದಾಗ್ತಾ ಇದೆ. ತಾನು ಈಗಾಗಲೇ ಆಕ್ರಮಿಸಿಕೊಂಡಿರುವ ಗೋಲನ್ ಹೈಟ್ಸ್ ಪ್ರದೇಶಕ್ಕೂ ಡಮಾಸ್ಕಸ್ಗೂ ಮಧ್ಯೆ ಒಂದು ಬಫರ್ ಝೋನ್ ಅನ್ನ ಇಸ್ರೇಲ್ ಏರ್ಪಾಟು ಮಾಡಿಕೊಳ್ತಾ ಇದೆ. ಜೊತೆಗೆ ಭಾನುವಾರದಿಂದ ಇಸ್ರೇಲಿ ಪಡೆಗಳು ಡಮಾಸ್ಕಸ್ ಹಾಗೂ ಇನ್ನಿತರ ಕಡೆಗಳಲ್ಲಿ ವಾಯುದಾಳಿಯನ್ನು ಕೂಡ ಆರಂಭ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಅಲ್ ಬಶರ್ ಸರ್ಕಾರ ಸಿರಿಯಾದಲ್ಲಿ ಕೆಮಿಕಲ್ ವೆಪನ್ಸ್ ಅನ್ನ ಇಟ್ಕೊಂಡಿತ್ತು. ಈಗ ಸರ್ಕಾರ ಪತನವಾಗಿರೋ ಕಾರಣದಿಂದ ಬಂಡುಕೋರರ ಕೈಗೆ ಆ ಆಯುಧಗಳು ಸಿಕ್ಕರೆ ಅವು ಜಾಗತಿಕ ವಿನಾಶಕ್ಕೆ ಕಾರಣವಾಗುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ನಾವು ಎಲ್ಲೆಲ್ಲಿ ಕೆಮಿಕಲ್ ವೆಪನ್ಗಳಿವೆ ಅನ್ನುವ ಅನುಮಾನ ಇದೆಯೋ ಆ ಕೆಮಿಕಲ್ ವೆಪನ್ಗಳ ಸೈಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದೀವಿ ಮತ್ತು ಸಿರಿಯಾದ ಮಿಸೈಲ್ ಶಕ್ತಿಯನ್ನು ಕೂಡ ನಾಶ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಅರಾಜಕತೆಯ ಸಂದರ್ಭದಲ್ಲಿ ಬಂಡುಕೋರರ ಕೈಗೆ ಈ ಮಾರಣಾಂತಿಕ ಆಯುಧಗಳು ಸಿಗಬಾರದು ಅನ್ನೋದಷ್ಟೇ ನಮ್ಮ ಗುರಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅಂತೂ ಈಗ ನಡೆದಿರುವ ಅಸದ್ ಸರ್ಕಾರದ ಪತನ ಅನ್ನೋದು ಮುಂದೆ ಮಿಡಲ್ ಈಸ್ಟ್ ಆರ್ಡರ್ ಅನ್ನ ಬದಲಿಸುವ ಲಕ್ಷಣಗಳಲ್ಲಿ ಕಾಣ್ತಾ ಇವೆ. ಅಲ್ಲಿ ಇನ್ನೂ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಸಿರಿಯಾ ಹಾಗೂ ಅಲ್ಲಿನ ಬೆಳವಣಿಗೆಗಳು ಮತ್ತು ಭಾರತಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.